34వ అధ్యాయం నుండి మొదటి వచనం నుండి చదువుకుందాము. ಯಾರಿಗಾದರೂ ಸಿಕ್ಕದ ದಯಮಾಡಿ ಓದಬೇಕು. ಈ ವಾಕ್ಯ ಧ್ಯಾನ ಮಾಡುವಾಗ ನಾವೆಲ್ಲರೂ ಕಣ್ಮುಚ್ಚಾರಿ ಪ್ರಾರ್ಥನೆ ಮಾಡ್ಕೊಂಬಾರಿ. ಪರಿಶುದ್ಧವಾಗಿರುವ ದೇವರೇ, ನಮಗೆ ವಂದನೆಗಳು. ಇಲ್ಲಿವರೆಗೆ ಪ್ರಭು ಅದ್ಭುತವಾದ ರೀತಿಯಿಂದ ಆರಾಧನೆ ಮಾಡುವ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನಮ್ಮ ಮಧ್ಯದಲ್ಲಿ ನೇವಿದ್ದಕ್ಕಾಗಿ ವಂದನೆಗಳು. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನೀವು ಮಹಿಮೆ ಹೊಂದ್ಕೊಂಡು ನಮ್ಮೆಲ್ಲರ ಮೇಲೆ ಹೇರಳವಾದ ಆಶೀರ್ವಾದಗಳು ಸುರಿಸ್ತಾ ಇದ್ದಕ್ಕಾಗಿ ವಂದನೆಗಳು. ಇವು ಪ್ರಭಾನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ, ಇವ ಪ್ರಭಾ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಅದರ ಪ್ರಕಾರವಾಗಿ ನಡೀತಕ್ಕಂಥ ಒಳ್ಳೆಯ ಯೋಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನದಲ್ಲಿ 34ನೇ ಅಧ್ಯಾಯ ಮೊದಲನೇ ವಚನದಾಗ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಲ್ಲೆಲೂಯಾ. ದಾವಿದ ರಾಜು ಭಕ್ತಿಯಲ್ಲಿ ಬೆಳೆದಾರಾತ. ಆತಗೆ ಗುರು ಯಾರ ರೀ? ದಾವಿದಗೆ ಗುರು ಯಾರ? ಆತಗೆ ಗುರು ಯಾರು ಇಲ್ಲ. ಮನಪೂರ್ವಕವಾಗಿ ದೇವರಿಗೆ ಆರಾಧನೆ ಮಾಡ್ಲಕ್ಕ, ಮನಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ಲಕ್ಕ ಆತನ ಬಳಿ ಸಿದ್ಧವಾದ ಆಲೋಚನೆಗಳು, ಸಿದ್ಧವಾದ ಮನಸ್ಸು ಆತನ ಬಳಿ ಇತ್ತು. ಅದು ಎಲ್ಲಿಂದ ಸಿಕ್ಕದ ಅಂತಂದ್ರೆ ದೇವರು ಆತನ ಹೃದಯ ನೋಡಿ ದೇವರೇ ಆತಗೆ ಕೊಟ್ಟಾರ. ಹಲ್ಲೆಲೂಯಾ. ಏನು ಕೊಟ್ಟಿಲ್ಲ? ಒಬ್ಬೊಬ್ಬರು ಸ್ವಭಾವ ನೋಡಿ ಕಸಿ ದೇವರು ಅವ್ರಿಗೆ ಒಳ್ಳೆ ಜ್ಞಾನ ಕೊಡ್ತಾರೆ. ಏನು ಕೊಡಲ್ಲ? ಆ ಜ್ಞಾನದ ನಿಮಿತ್ತವಾಗಿ ಈ ರೀತಿಯಾಗಿ ದಾವಿದ ರಾಜು ಯಾವಾಗ ಭೀ ಏನು ಮಾಡ್ತಿರತ್ತಾನಂತಂದ್ರೆ ದೇವರಿಗೆ ನಾನು ಕೊಂಡಾಡ್ತೀನಿ ಅಂತಾರೆ, ದೇವರಿಗೆ ನಾನು ಘನಪಡಿಸ್ತೀನಿ ಅಂತಾರೆ. ದೇವರಿಗೆ ಘನಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಇವರಿಗೆ ಬರ್ತದೆ ಘನತೆ. ಯಾವಾಗಾದ್ರೂ ದೇವರಿಗೆ ಘನಪಡಿಸಕ್ಕೆ ನೋಡ್ತಾನೋ ಆ ಘನತೆಯಿಂದ ದೇವರು ಭೀ ಏನು ಮಾಡ್ತಾರಂದ್ರೆ ಮನುಷ್ಯರಿಂದ ಘನವಂತನಾಗ್ಲಕ್ಕ ದೇವರೇ ಒಳ್ಳೆ ಕಾರ್ಯ ಮಾಡ್ತಾರೆ. ಏನು ಕಾರ್ಯ ಮಾಡಲ್ಲ? ಆ ವ್ಯಕ್ತಿ ಆಲೋಚನೆಗಳು ತನ್ನ ಸ್ವಭಾವ ನೋಡಿ ಕಲಿಸಿ ಜನರು ಆಶ್ಚರ್ಯ ಪಡಿತಾರೆ. ಆಶ್ಚರ್ಯ ಪಡೋ ರೀತಿಯಾಗಿ ದೇವರೇ ಮಾಡ್ತಾರೆ. ಆ ರೀತಿಯಾಗಿ ದೇವರು ಹೇಳ್ತಾನೆ ಅಲ್ಲಿ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು ಅಂತ. ಮತ್ತೇನಂತ? ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ಯಾರು ಕೇಳಿ ಅಂತ? ದೀನರು. ದೀನ ಮನುಷ್ಯ ಯಾರಿಗಿರ್ತದೋ, ಒಳ್ಳೆ ಸ್ವಭಾವ ಯಾರಿಗಿರ್ತದೋ, ಯಾರಾದರೂ ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತಾರೋ ಅವರೆಲ್ಲರೂ ಏನು ಮಾಡ್ತಾರಂತ? ಏನು ಮಾಡ್ತಾರಂತ ಅವರು? ಅಲ್ಲ, ಸಂತೋಷಿಸೋದಂತ. ಆ ಸಂತೋಷ ಇವತ್ತು ನಮಗೂ ನಿಮಗೂ ಬೇಕಾದ್ರೆ ನಮ್ಮಲ್ಲಿ ಎಂಥ ಮನಸ್ಸಿರಬೇಕು? ದೀನ ಸ್ವಭಾವ ಇರಬೇಕು. ಏನಿರಬಾರ್ದು? ದೀನತೆ ಅಂತ ಎದಕ್ಕಂತಾರ? ಯಾವ ವಿಷಯದಾಗ ಭೀ ನಮಗೆ ನಾವು ಹೆಚ್ಚಿಸ್ಕೋಬಾರ್ದು. ಪ್ರತಿಯೊಂದು ವಿಷಯದಾಗ ನಾವು ಎದುರಿನವರಿಗೆ ನಾವು ತಗ್ಗಿಸ್ಕೊಂಡು ಕಾಣಿಸ್ಬೇಕು. ಯಾವಾಗಾದ್ರೂ ನಾವು ತಗ್ಗಿಸ್ಕೊಂಡು ಕಾಣಿಸ್ಕೊಳ್ತೇವೋ ಆವಾಗ ದೇವರು ಅವ್ರ ಹೃದಯದಾಗ ಹುಟ್ಟಿಸ್ತಾರ ನಮಗೆ ಹೆಚ್ಚಿಸ್ಲಕ್ಕ, ನಮಗೆ ಗೌರವ ಕೊಡ್ಲಕ್ಕ, ನಮಗೆ ಪ್ರೀತಿ ಮಾಡ್ಲಕ್ಕ. ಏನು ಮಾಡಲ್ಲ? ಆ ರೀತಿಯಾಗಿ ನಾವು ಇದ್ದರೂ ಮಾತ್ರ ಆ ಯೋಗ್ಯತೆ ನಮಗೆ ದೇವರು ಕೊಡ್ತಾರ. ಇದು ಯಾರು ಕಲ್ಕೊಂಡಾರ? ದಾವಿದ ರಾಜು ಯಾರು ಕಲಿಸ್ಯಾರ? ಆತನ ವಿಚಾರ, ಆತನ ಸ್ವಭಾವ, ಆತನ ವಿಚಾರ ಆತಗೆ ಕಲಿಸ್ಯಾರ. ಯಾಕಂದ್ರೆ ದೇವರ ಆತ್ಮ ಆತನ ಸಂಕಟಿದ್ದಿನಾಗ ಅದು ಕಲ್ತ್ಕೊಂಡಾರ. ದೇವ್ರ ಆತ್ಮ ಆತಗೆ ಕಲಿಸ್ಯಾರ. ಗುರು ಇಲ್ಲೇ ಶಿಷ್ಯ ಇರಲ್ಲ. ಗುರು ಬೇಕೇ ಆಯ್ತದ. ಕಡೆಗೆ ಆ ಗುರು ಕಾಣಿಸಲ್ಲ ಯಾರಿಗೆ. ಏನು ಕಾಣಿಸ್ತಾರ? ಕಾಣಿಸಲ್ಲ ರೀತಿಯಲ್ಲಿ ಪವಿತ್ರಾತ್ಮ ದೇವರು ಈ ರೀತಿಯಾಗಿ ಆತಗ ಸಹಾಯ ಮಾಡ್ಯಾರ. ಮತ್ತೇನಂತ? ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಒಟ್ಟಾಗಿ ನಾವು ಹೆಸರು ಘನಪಡಿಸಬೇಕಾದ್ರೆ ನಾವು ಒಳ್ಳೆ ಕಾರ್ಯ ಮಾಡಬೇಕಾಗ್ಯದ. ಏನು ಕಾರ್ಯ ಮಾಡಬೇಕಾಗ್ಯದ?
ನೋಡ್ರಿ, ಸುಮಾರು 12 ಮಂದಿ ಶಿಷ್ಯರದಾಗಿಂದು ತೋಮಿ ದೇಶಕ್ಕೆ ಬಂದನ. ಆತನ ಕೆಲಸ ಆತ ಮಾಡ್ಯಾನ. ಅದ್ರಾಗ ಮುಖ್ಯವಾಗಿ ಕೆಲವು ಜನರು ಏನಂತಂದ್ರೆ ಹೊರಗಿನ ದೇಶದಿಂದ ಬಂದಾರ. ಏನು ಬಂದಿಲ್ಲ, ಆ ತೋಮನ ಕೆಲಸಕ್ಕೆ ಬಿಟ್ಟು ಇನ್ನ ಬೇರೆ ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದು ಕಸಿ ಅಂದ್ರೆ ಕೆಲವು ಜನರು ಮಿಷನರಿಗಳು ಹೊರಗಿಂದ ಬಂದಾರ. ಆ ಹೊರಗಿಂದ ಬರ್ಲತ್ತಾರ. ಏನು ತೊಂದರೆ ಖೂನಾದನ, ಏನು ತೊಂದರೆ ಖೂನಾದನ? ಜನರಿಗೆ ವ್ಯವಸ್ಥೆ, ಓದೋದು ಬರೆಯೋದು, ವಿದ್ಯಾ ಬುದ್ಧಿ ಏನಂದ್ರೆ ಕಲ್ಕೊಳಕ ಕೆಲವು ಮಿಷನರಿಗಳು ಬಂದ ಕಸಿ ಅಂದ್ರೆ ಅದ್ಭುತವಾದ ರೀತಿಯಲ್ಲಿ ಅಂತಂದ್ರೆ ಈ ಲೋಕದಾಗ, ಈ ಭಾರತ ದೇಶದಾಗ ಈ ಸ್ಕೂಲ್ಗಳು ತಯಾರು ಮಾಡ್ಯಾರ. ಅನ್ನಪಾನ ತಯಾರು ಮಾಡ್ಯಾರ. ಒಳ್ಳೆ ಬಟ್ಟೆಗಳೇನಂದ್ರೆ ಅವರು ಕೊಳ್ಳಕ್ಕೆ ತಯಾರು ಮಾಡ್ಯಾರ. ಅವಾಗ ಈ ಭಾರತ ದೇಶದಾಗಂದ್ರೆ ಅನೇಕ ಜನರು ಅಂದ್ರೆ ಕ್ರೈಸ್ತರು ಈ ಸ್ಕೂಲ್ದಾಗ ಸೇರಿಕೊಂಡು ಬರೆದುಕೊಂಡು ಓದಿಕೊಂಡು ವಿದ್ಯಾವಂತರಾಗಿ ಇವತ್ತು ದೇಶದಲ್ಲಿ ಪರಿಪಾಲನೆ ಮಾಡ್ತಕ್ಕಂಥ ಜನರು ಯಾರ ಹರ ಅಂದ್ರೆ ಅನೇಕ ಅನ್ಯ ಜನರೇ ಹೆಚ್ಚಾಗಿ ವಿದ್ಯಾವಂತರಾಗ್ಯಾರ. ಯಾಕಂದ್ರೆ ಅವ್ರಿಗೆ ಅವಸರ ಇತ್ತು, ವಿದ್ಯೆ ಅವಸರ ಇತ್ತು. ಆ ವಿದ್ಯೆ ಯಾರು ಕಲಿಸ್ಯಾರ? ಇಲ್ಲಿ ಯಾರು ಭೀ ಕಲಿಸಿಲ್ಲ, ಇಲ್ಲಿನವ್ರು ಯಾರು ಭೀ ಕಲಿಸಿಲ್ಲ. ಆ ಕಡೆ ಜನರು ಬಂದ ಕಸಿ ಆ ವಿದ್ಯೆ ಕಲಿಸಿನಾಗ ಅವಾಗ ಅವರು ವಿದ್ಯಾವಂತರಾಗ್ಯಾರ. ಅದಕ್ಕಿಂತ ದಾವೀದ ರಾಜ ಹೇಳ್ತಾನ, ನನ್ನೊಡನೆ, ಯಾರೊಡನೆ ಅಲ್ಲ, ಮಿಷನರಿಗಳು ಅದೇ ಅವ್ರ ಉದ್ದೇಶ ಅದೇ ಇತ್ತು. ಈ ಭಾರತ ದೇಶದಾಗ ಬಂದ ಕಸಿ ಅವ್ರಿಗೆ ಸುಖ, ಶಾಂತಿ, ಸಮಾಧಾನ ಎಲ್ಲ ಕಳ್ಕೊಂಡಾರ. ದೇಶ ಬಿಟ್ಟು ದೇಶಕ್ಕೆ ಬಂದಾರ. ಅನೇಕ ಭಾಷೆಗಳು ಕಳ್ಕೊಂಡಾರ. ಅನೇಕ ಭಾಷೆಯಲ್ಲಿ ಮಾತಾಡ್ಯಾರ. ಅನೇಕ ಭಾಷೆಯಲ್ಲಿ ಏನಾದ್ರು ಜನರಿಗೆ ಪ್ರೀತಿ ತೋರಿಸ್ಯಾರ. ಆ ರೀತಿಯಾಗಿ ದಾವೀದ ರಾಜು ಅನೇಕ ಜನರಿಗೆ ಸೇರಿಸಿಕೊಂಡು ಕಸಿ ಅಂದ್ರೆ ಏನು ಹೇಳ್ತಾರಾತ 3ನೇ ವರ್ಷದಾಗ, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಆತನ ಹೆಸರು ಘನಪಡಿಸಬೇಕಾದ್ರೆ, ಆತನ ಹೆಸರಿಗೆ ಘನತೆ ಬರಬೇಕಾದ್ರೆ ಇವತ್ತು ಅನೇಕ ಮಿಷನರಿಗಳು ಈ ಭಾರತ ದೇಶದಾಗ ಬಂದು ಎಷ್ಟೋ ಪ್ರಯಾಸ ಪಟ್ಟೆಂದ್ರೆ ಸೇವೆ ಮಾಡ್ಯಾರ. ಅವಾಗೇ ಘನತೆ ಬಂದದ ಎಲ್ಲರಿಗೆ ಅಲ್ಲ. ದೇವರಿಗೆ ಘನಪಡಿಸಿದಾಗ ಕ್ರೈಸ್ತರಿಗೆ ಒಂದು ಘನತೆ ಬಂದದ. ಈ ಕ್ರೈಸ್ತರಿಂದು ಆ ಘನತೆ ಯಾರಿಂದ ಭೀ ತೆಗಿಲಕ್ಕಾಗಲ್ಲ. ಅನೇಕ ಜನ ಅನ್ಕೋತಿರ್ಬೇಕು, ಕ್ರೈಸ್ತರು ಏಟು ಮ್ಯಾಕ್ ಹೋಗ್ಲತ್ತಾರ, ಏಟು ಗಳಿಸ್ಲತ್ತಾರ, ಏಟು ಬುದ್ಧಿ ಅದ, ಎಷ್ಟು ಜನರಿಗೆ ಪ್ರೀತಿ ಮಾಡ್ತಾರ, ಸಹಿಸ್ಕೊಳಕ್ಕಾಗಲ್ಲ ಉಂಟದ. ಕ್ರೈಸ್ತರ ಬಳಿ ಎಂಥ ಪ್ರೀತಿ ಇದೆ ಅಂದ್ರೆ ಹೇಳೋಂಥ ಪ್ರೀತಿ ಅದ. ಬೈದ್ರು ಭೀ ಪ್ರಾರ್ಥನೆ ಮಾಡ್ತಾರೆ, ಹೊಡೆದ್ರು ಭೀ ಪ್ರಾರ್ಥನೆ ಮಾಡ್ತಾರೆ, ಲುಕ್ಸಾನ್ ಮಾಡಿದ್ರು ಭೀ, ಹಾಳು ಮಾಡಿದ್ರು ಭೀ, ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ಪ್ರಾರ್ಥನೆ ಮಾತ್ರ ಬಿಡಲ್ಲ. ಅದಕ್ಕಿಂತ ಈ ಘನತೆ, ಈ ಹೆಸರು ಕ್ರೈಸ್ತರಿಂದ ತೆಗಿಲಕ್ಕ ಯಾರ್ಲಿಂದ ಭೀ ಆಗಲ್ಲ. ಯಾಕೋ ಗೊತ್ತಾ, ಇವರು ಪ್ರಾಣ ಹೋಗ್ಲತ್ರ ಭೀ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಏನು ಮಾಡಲ್ಲ ಅಲ್ಲ. ಈ ರೀತಿಯಾಗಿ ಆತನ ಹೆಸರಿಗೆ ಘನತೆ ಬರಬೇಕಾದ್ರೆ ನಾವೆಲ್ಲರೂ ಏನಂದ್ರೆ ಈ ರೀತಿಯಾಗಿ ಇರಬೇಕಾಗ್ಯದ. ಮತ್ತೇನಂತ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಏನು ಮಾಡ್ತಾರಂತ್ರಿ ಆತ? ಯೆಹೋವನ ಸನ್ನಿಧಿಯಲ್ಲಿ ಏನು ಮಾಡಬೇಕಂತ? ಬೇಡ್ಕೋಬೇಕು. ಇವತ್ತು ನೋಡ್ರಿ, ಎಷ್ಟೋ ಮಂದಿ ಮನೆಗೆ ಗತಿ ಇಲ್ಲ ಕಂಡು ರೋಡಿನ ಮೇಲೆ ಬಂದು ಕಸಿ ಒಂದು ಚಾಯ್ ರೊಕ್ಕ ಕೊಡ್ರಿ, ಒಂದು ಡಬಲ್ ರೊಟ್ಟಿಗೆ ರೊಕ್ಕ ಕೊಡ್ರಿ ಅಂತಾರೆ. ಕೊನದನ ಹೊರಗೆ ನೀವು ಪ್ರಯಾಣ ಮಾಡಿ ನೋಡಿದ್ರು ಮನುಷ್ಯರು ಚಲೋನೇ ಇರ್ತಾರೆ. ಕಣ್ಣಿಗೆ ಕುಡಿಬಾರ್ದಂಥ ಜೀವ. ಕರೆಕ್ಟ್ಗೆ ಅವ್ರ ಪರಿಸ್ಥಿತಿ ಹೇಳ್ಕೊತಾರೆ, ಮಗ ನನ್ನ ಬಳಿ ಏನು ಬಿಲ್ಲ, ಮಕ್ಕಳು ನಂಗೆ ಏನು ಭೀ ನೋಡಲು ಹೊಂಟಾವ, ಸದ್ಯ ನಂಗೆ ನೋಡಲು ಹೊಂಟಾವ, ಒಂದು ಚಾಯ್ ಬಿಸ್ಕಿಟ್ ಇಸ್ಕೊಡ್ಬೇಡ ಆತ. ಅವ್ರಿಗೆ ಇಸ್ಕೊಟ್ಟಿನಾಗ ಎಷ್ಟು ಆನಂದ ಆಯ್ತದ ಗೊತ್ತಾ? ಏನಾಗಲ್ಲ. ಆ ರೀತಿಯಾಗಿ ನಾವು ಮಾಡಿದ್ರು ಮಾತ್ರ, ಆ ರೀತಿಯಾಗಿ ಮಾಡಿದ್ರು ಮಾತ್ರ ನಿಜವಾಗಲೂ ದೇವರು ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳೋಕ್ಕೆ ಸಾಧ್ಯತೆ. ಏನದಂತ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ಬಿಡಿಸುತ್ತಾನೆ. ಯಾಕಂದ್ರೆ ದೇವರು ಎಲ್ಲ ಭೀತಿಯಿಂದ ಬಿಡಿಸಬೇಕಾದ್ರೆ ಮೊದಲು ನಾವು ದೇವರಿಗೆ ಇಷ್ಟವುಳ್ಳವಾಗಿರ್ತಕ್ಕಂಥ ಜನರಾಗಿರಬೇಕು. ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಜನರಾಗಿದ್ದರೂ ಮಾತ್ರ ದೇವರು ನಿಜವಾಗಲಿ ಪ್ರತಿ ಸಮಸ್ಯೆಗಳನ್ನು ದೇವರು ಬಿಡುಗಡೆ ಕೊಡ್ತಾರೆ. ಏನು ಕೊಡಲ್ಲ. ಯಾವಾಗಾದ್ರೂ ನಮಗೆ ಬಿಡುಗಡೆ ಸಿಗ್ತದೋ ನಿಜವಾಗಲೂ ಅದನ್ನ
ಸಂತೋಷಕ್ಕಿಂತ ಮಿತಿನೇ ಇರಲ್ಲ. ಏನಿರ್ತದ ಅಷ್ಟು ಸಂತೋಷ ಮನುಷ್ಯಕ್ಕೆ ಸಿಗ್ತದ ಅಲ್ಲ. 5ನೇ ವರ್ಷದಾಗ ಏನಂತದ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೇಳುವುದೇ ಇಲ್ಲ. ಎದರಿಂದ? ಲಜ್ಜೆಯಿಂದ. ಅವಮಾನ ಆಗಲ್ಲ ರೀ. ಆತನ ಸನ್ನಿಧಿಯಲ್ಲಿ ಬರ್ರಿ, ಆತಗೆ ನೀವು ಬೇಡ್ರಿ. ಯಾವ ಅವಮಾನ ನಿಮಗಾಗಲ್ಲ. ತಪ್ಪು ಕೆಲಸಗಳು ಮಾತ್ರ ಮಾಡಬೇಡ್ರಿ, ಸುಳ್ಳು ಹೇಳಬೇಡ್ರಿ, ಕಳಂಟಿಗೆ ಮಾಡಬೇಡ್ರಿ, ಮೋಸದ ಹಾದಿ ಮೇಲೆ ಹೋಗಬೇಡ್ರಿ. ನಿಮಗೆ ದೇವರು ಎಲ್ಲ ವಿಷಯದಾಗ ಸಹಾಯ ಮಾಡಕ್ಕೆ ದೇವರು ಸಿದ್ಧವಾಗ್ಯಾರ. ಆತ ಪರಲೋಕದಿಂದ ಇಳಿದು ಬರಲು ಹೋದ್ರಿ ಬಿ ನಿಮ್ಮ ಬಾಜಿಗಿರ್ತಕ್ಕಂಥ ಜನರಿಗೆ ಹೇಳ್ತಾರ, ಅವ್ರಿಗೆ ಹೋಗಿ ಸಹಾಯ ಮಾಡೋದಂತ. ಏನು ದುಶ್ಮನ ಇದ್ರಿ ಬಿ ನೋಡಿ ಕಸಿ ಜೀವ ಕಳಿಗೆ ಬಂದು ಕಸಿ ಕಡ್ದು ಕಸಿ ಈಗ ತಗೋ ಯಾಂದ ತಿನ್ನುವಂತ. ನೀ ಕಷ್ಟದಾಗಿದ್ದಿ, ಈಗ ತಗೋ ಕೊಟ್ಟರೆ ಕೊಡುವುದಿಲ್ಲ ಅಲ್ಲ. ಅಂಥ ಮನಸ್ಸು ದೇವರು ಆತನಲ್ಲಿ ಹುಟ್ಟಿಸ್ತಾರ. ಮತ್ತೇನಂತ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹಲ್ಲೆಲೂಯಾ. ಅಂದ್ರೆ ನೀವು ದೇವರ ಸನ್ನಿಧಿಯಲ್ಲಿ ಬಂದ್ರಿ ಅಲ್ಲ, ದೇವರಿಗೆ ನಾವು ಕೂಗುದ್ರಿ ಅಲ್ಲ. ಈ ದಾವೀದ ರಾಜು ಪದೇ ಪದೇ ದೇವರ ಸನ್ನಿಧಿಯಲ್ಲಿ ಹೋಗಿ ಅಂದ್ರೆ ದೇವರಿಗೆ ಕೂಗ್ತಾನ, ಬೇಡ್ತಾನ, ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೋತಾನ. ಇದು ನಿಜವಾಗಲು ಯಾರಾದರೂ ದೇವ್ರ ಸನ್ನಿಧಿಯಲ್ಲಿ ಬಂದು ಕೇಳ್ತಾಹಾರನೋ ಅವ್ರು ನಿಜವಾಗಲು ಹೊಂದ್ಕೋತಾಹಾರ. ಅವ್ರು ಹೊಂದ್ಕೋತಾಹಾರ. ಸ್ಟೆಪ್ ಬೈ ಸ್ಟೆಪ್ ಅವ್ರೇಂದ್ರೆ ಹೊಂದ್ಕೋತಾಹಾರ. ಎಷ್ಟೇ ಕಷ್ಟಗಳು, ಎಷ್ಟೇ ರೋಗಗಳು, ಎಷ್ಟೇ ಹೀನ ಪರಿಸ್ಥಿತಿ ಇರಲಿ ಕಣ್ಣಿಗೆ ಅವ್ರು ಬಿಡುಗಡೆ ಹೊಂದಲತ್ತಾರ. ಜನರಿಗೆ ಹೇಳಲು ಹೋದ್ರೆ ಏನಾಯ್ತು, ಅವ್ರ ಆತ್ಮಕ್ಕೆ ಅನ್ನೋದು ಗೊತ್ತದ. ಅವ್ರ ಕುಟುಂಬದಾಗ ಒಬ್ಬರಿಗೊಬ್ಬರು ಹೇಳ್ಕೊತಾರೆ. ಲಾಸ್ಟಿಗೆ ಮನೆ ಬಾಜಿದವ್ರಿಗಾರ ಹೇಳ್ತಾರೆ, ಭಾಳ ಕಷ್ಟಗಳಿದ್ದು ದೇವ್ರು ನಮ್ಗೆ ಚಂದ ಮಾಡ್ಯಾರ. ಏನು ಹೇಳಲ್ಲ. ಆ ಸ್ಥಿತಿ ದೇವ್ರು ತಾತಾರ. ಆ ಸ್ಥಿತಿ ಬರಬೇಕಾದ್ರೆ ನಾವು ಈ ರೀತಿಯಲ್ಲಿ ಇರ್ಬೇಕಂತ. ಹೆಂಗಿರ್ಬೇಕಂತ, ಕಷ್ಟದಲ್ಲಿ ಇದ್ದಿದ್ದ ಈ ಮನುಷ್ಯನು ಮೊರೆ ಬಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸುವನು ಅಂತ. ಎಲ್ಲ ಬಾಧೆಗಳಿಂದ ದೇವರೇ ಬಿಡುಗಡೆ ಮಾಡ್ತಾರೆ. ದೇವರು ಸನ್ನಿಧಿಯಲ್ಲಿ ಬಂದರೂ ಮಾತ್ರ. ನಾ ಮನೆಗೆ ಕೊಡ್ತೇನೆ, ನನಗೆ ಸಹಾಯ ಮಾಡಿದ್ರೆ ದೇವರು ಮಾಡ್ತಾರೆ, ಹಂಗೆ ಭೀ ಮಾಡ್ತಾರೆ. ಕರೆಕ್ಟ್ಗೆ ಗೊತ್ತಾಗಲ್ಲ ಅಲ್ಲ. ದೇವ್ರ ಸನ್ನಿಧಿಯಲ್ಲಿ ಬಂದ್ರೆ ಮಾತ್ರ ಆ ರೀತಿಯಾಗಿ ದೇವರು ಮಾಡ್ತಾರ, ಅವಾಗ ಗೊತ್ತಾಯ್ತದ. 7ನೇ ವರ್ಷ ಆಗಿರೋದ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಾರಿಗೆ ಕಾಪಾಡ್ತಾರಂತ್ರಿ? ಪರಲೋಕದಲ್ಲಿರ್ತಕ್ಕಂಥ ದೇವದೂತರು ಎಷ್ಟೋ ಪರಿಶುದ್ಧವಾಗಿರ್ತಾರೆ. ಅವರು ಏನಿರಲ್ಲ, ಅವ್ರ ದೃಷ್ಟಿ, ಅವ್ರ ಆಲೋಚನೆಗಳು, ಅವ್ರ ಸ್ವಭಾವ ಎಷ್ಟೋ ಪವಿತ್ರವಾಗಿರ್ತಾವ. ಕರೆಕ್ಟ್ಗೆ ಆ ದೇವದೂತರು ನಿಂಬಲಿಕೆ ಅಂದ್ರೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಗೊತ್ತಾ, ದೇವರು ಕಳ್ಕೊಳ್ಳತ್ತಾರ. ಹೋಗು ಯಾವಾಗ ಕಳ್ಕೊಡ್ತಾರೆ ಗೊತ್ತಾ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಇವತ್ತು ನೀವು ಆ ರೀತಿಯಾಗಿದ್ದರೂ ಮಾತ್ರ ಪರಲೋಕದಿಂದ ದೇವದೂತರೇ ಬಂದು ಕಳಿಸಿ ನಿಮಗೆ ಅಂದ್ರ ಪ್ರತಿಯೊಂದು ವಿಷಯದಾಗ ನಿಮಗೆ ಅಂದ್ರೆ ದೇವರು ಕಾಪಾಡಲಿಕ್ಕೆ ಅಂದ್ರೆ ದೇವದೂತರಿಗೆ ಕೊಡ್ತಾರ. ಅಂಥ ದೊಡ್ಡ ಯೋಗ್ಯತೆ ಅದ. ಕರೆಕ್ಟ್ಗೆ ಕಷ್ಟ ಬಂದರೆ ಚರ್ಚು, ಇಲ್ಲದ್ರೆ ಏನು ಬಿಲ್ಲ. ಕಷ್ಟಗಳಿಗೆ, ಅವಮಾನಗಳಿಗೆ ಗುರಿ ಆಗಬೇಡಿ. ದೇವ್ರ ಪೆಟ್ಟಿನಾಗ ಶಬ್ದ ಇರಲ್ಲ, ನೋವು ಮಾತ್ರ ಹೋಗಲ್ಲ, ಬಾಧಗಳು ಮಾತ್ರ ಹೋಗೇವಲ್ಲ. ಲಾಸ್ಟಿಗೆ ಒಂದು ತೀರ್ಮಾನ ತಗೋತಾರ, ಈ ವೆಸ್ಟ್ ಆಗಿರ್ತಕ್ಕಂಥ ಜೀವಮಾನ ಯಾತಕ್ಕೆ ನನಗಂತೆ ಕಷ್ಟ. ಅದು ಸೈತಾನ ಕೊಡ್ತಾನೆ. ಯಾವ್ದು ಕೊಡ್ತಾನ? ದೇವ್ರ ಸನ್ನಿಧಿಯಲ್ಲಿ ಹೋಗಲ್ಲಪ್ಲೇ ಮಾಡ್ತಾನೆ ಸೈತಾನೇ. ಕಷ್ಟಗಳಿಂದ ದುಃಖಲಿಂದ ತುಂಬಿಸ್ತಾನೆ ಸೈತಾನೇ. ಲಾಸ್ಟಿಗೆ ಒಂದು ತೀರ್ಮಾನ ತಗೊಳಕ್ಕೆ ಅಂದ್ರೆ ಆಲೋಚನೆಗಳು ಕೊಡ್ತಾನೆ ಸೈತಾನೆ. ಆ ಸೈತಾನ ನಿಮ್ಮಲ್ಲಿ ಬರಬಾರ್ದು ಅಂದ್ರೆ ಏನು ಮಾಡಬೇಕು ಗೊತ್ತಾ, ಆತಗೆ ಧ್ಯಾನ ಮಾಡಬೇಕು. ಆತಗೆ ಧ್ಯಾನ ಮಾಡಿದ್ರೆ ಮಾತ್ರ ಆವಾಗ ದೇವದೂತರು ಬರ್ತಾರಂತ. ದೇವದೂತರು ದಂಡೇ ಬರ್ತಾವಂತ. ದೇವದೂತರು ದಂಡು ಬಂದಿನಾಗ ನಿಜವಾಗಲೂ ನಿಮ್ಮ ಸುತ್ತ ಇರ್ತಕ್ಕಂಥ ಎಲ್ಲ ಶತ್ರುಗಳು ಒಬ್ಬರಿಗೆ ನಿಂಬಲ್ಲಿ ನಿಂದಲಕ್ಕೆ ಅವ್ರಿಗೆ ಆಗಲ್ಲ. ಏನಾಯ್ತದ? ಆಯ್ತದ? ಅವಾಗ ನಮಗೆ ದೇವ್ರೇಂದ್ರ ಕಾಪಾಡುತ್ತಾರ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. 8ನೇ ವಚನ,
ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿ ಕೊಂಡವರು ಎಷ್ಟೋ ಧನ್ಯರು. ಎಷ್ಟು ಧನ್ಯರು ಅಂತ್ರಿ? ಅಷ್ಟು ಇಷ್ಟು ಇಲ್ಲ, ಇಷ್ಟು ಇಲ್ಲ, ಇಷ್ಟು ಇಲ್ಲ. ಎಷ್ಟೋ ಅಂದ್ರೆ ಆ ಕಡಿಲಿಂದ ಆ ಕಡಿ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಅಷ್ಟು ಧನ್ಯತೆ ದೇವರು ನಮಗೆ ಕೊಡ್ತಾರೆ. ಅಂಥದ್ದು ಧನ್ಯತೆ ನಮಗೆ ಬೇಕಾದ್ರೆ ನಾವು ಎಲ್ಲಿರ್ಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ಇದ್ದರೂ ಮಾತ್ರ ಅದು ದೊಡ್ಡ ಒಂದು ಧನ್ಯತೆ ದೇವರೇ ಕೊಡ್ತಾರೆ. ಅವಾಗ ನಾವೇನಂದ್ರೆ ಬಹಳ ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗ್ತದೆ. ಏನಾಗಲ್ಲ. ಮತ್ತೇನಂತ 9 ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಹಲ್ಲೆಲೂಯ. ಏನಿರ್ತದ್ರಿ? ಸಾಲ ಇರ್ತದ, ರೋಗ ಇರ್ತದ, ಅವಮಾನ, ಕಣ್ಣೀರಿರ್ತವ. ಯಾಕಿರಲ್ಲ? ಯಾಕಂದ್ರೆ ನೀವು ದೇವರ ಸನ್ನಿಧಿಯಲ್ಲಿ ಹೋಗ್ಲತ್ತೀರಿ. ಅವನ ವೇಳೆ ದೇವರು ನಿಮಗೆ ತಂದೆ ಇದ್ದರ, ದೇವರು ನಿಮಗೆ ಕಾಪಾಡಿನಂಗೆ ಆದ್ರ, ನೀವು ದೇವರ ಸನ್ನಿಧಿಯಲ್ಲಿ ಹೋದ್ರೆ ಆ ದೇವರೇ ನಿಮಗೆ ಕಾಪಾಡ್ತಾರ. ಆ ದೇವರು ನಿಮಗೆ ಸಹಾಯ ಮಾಡಿದ್ರು ಮಾತ್ರ ಅನೇಕ ಆಶೀರ್ವಾದಗಳು ನೀವು ಹೊಂದ್ಕೋತೀರಿ. ನಿಮಗೆ ಯಾವುದು ಭೀ ಮಾತಿಲಿಂದು ಕಡಿಮೆ ಇರಲ್ಲ. ಇದ್ದಿಂದ್ರಾಗಿಂದ ನೀವು ಇನ್ನೊಬ್ಬರಿಗೆ ಕೊಡ್ಲಕ್ಕ ಸಂತೋಷ ಮನಸ್ಸಿನಿಂದ ಕೊಡ್ತೀರಿ. ಸಂತೋಷ ಮನಸ್ಸಿಂದ ಕೊಟ್ಟರೆ ಸಂತೋಷವಾಗಿ ತೆಗೆದುಕೊಳ್ತೀರಿ. ಏನಿಲ್ಲ ಅಲ್ಲ. ಈ ರೀತಿಯಾಗಿ ಯಾರು ಮಾಡ್ತಾರಂದ್ರೆ ದೇವರೇ ಮಾಡ್ತಾರೆ. ಆ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಮಾಡಿದವರಿಗೆ ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳವ. ಏನಿಲ್ಲ. 10ನೇದು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯ. ನೋಡ್ರಿ, ಸಿಂಹಗಳು ಅಂತಂದ್ರೆ ಈ ಭೂಮಿ ಮೇಲೆ ಎಲ್ಲಕ್ಕ ದೊಡ್ಡ ರಾಜ ಅವನೇ. ಅವ ಯಾರಿಗೆ ಭಯ ಪಡಲ್ಲ. ಏನು ಯಾರಿಗಾರ ಭಯ ಪಡಿತಾನ? ಅಂತಾನೆ ಯಾರಿಗಾರ? ಹಾಂ, ಅವನ ಮುಂದೆ ಆನೆ ಬಿ ಬಂದ್ರೆ ನೀ ಯಾರಿದ್ದೇವ ಅಂತ ನಾವು. ಹಾಂ, ಅವ ಇರ್ತಾನೆ ನೀಟಾಗಿ ಹರಡಿಗೆ. ಅಂಥ ದೊಡ್ಡ ಆನೆಗೆ ಒಂದು ಕ್ಷಣದಾಗ ಏನು ಅಂದ್ರೆ ಅವನಿಗೆ ಮನುಷ್ಯ ಆಗ್ತಾನವ. ಯಾಕಂದ್ರೆ ಅವ ರಾಜ್ಯನ ಅಲ್ಲ. ಕಡೆಗೆ ಆ ರಾಜ್ಯಗೇನಂದ್ರೆ ಏನಿಲ್ಲ ಅಂತ್ರಿ, ಹೊಟ್ಟೆಗಿಲ್ಲ ಅಂತ ಪರಿಸ್ಥಿತಿ ಇರ್ತದಂತ, ಹಸಿದಿರ್ತಾನಂತ, ನೆನೆಸ್ಕೋತಾನಂತ ಅಲ್ಲ. ನೆನೆಸ್ಕೊಂಡಿನಾಗ ಮತ್ತು ಎಷ್ಟರ ಮಟ್ಟಿಗೆ ದೇವ್ರು ಕೊಡ್ತಾರೋ ಕೊಡೋದ್ರ ಖುನ ಇಲ್ಲ. ಕಡೆಗೆ ದೇವರಿಗೆ ಧ್ಯಾನ ಮಾಡಿರ್ತಕ್ಕಂಥ ಜನರಿಗೆ ಮಾತ್ರ ಏನಿರ್ತದಂತ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕಡಿಮೆ ಇರ್ಬಿಡಲ್ಲ ದೇವರು. ನಿಜವಾಗ್ಲೂ ಕಡಿಮೆ ಇರ್ಬಿಡಲ್ಲ ದೇವರು. ಅದ್ಭುತವಾದ ಆಶೀರ್ವಾದಗಳ ಮೂಲಕವಾಗಿ ದೇವರೇ ಅವರಿಗೆ ನಡೆಸಿಕೊಡ್ತಾರೆ. ನಿಜವಾಗ್ಲೂ ಈ ಬೈಬಲಲ್ಲಿ ನಾವು ನೋಡಬೇಕಾದ್ರೆ ಅನೇಕ ವಿಷಯದಲ್ಲಿ ಬರೆಯಲ್ಪಟ್ಟಿನವ. ಮತ್ತೇನಂತ 11 ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯ. ಏನು ಕಲಿಸುತ್ತದೆ ಗೊತ್ತು ನಮಗೆ ಬೈಬಲ್? ಕೆಟ್ಟು ಹೋಗಿರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿ ಕೈದಾಗ ಬೈಬಲ್ ಹಿಡಿದಿನ ಮೇಲೆ ಮೊಟ್ಟ ಮೊದಲಾಗಿ ಕಾಲಾಗಿನ ಮುಳ್ಳು ತೆಗೆದಿನಪ್ಲೇ ಹೃದಯದಾಗಿನ ಪಾಪ ತೆಗೆದು ಕಸಿ ಬಿಸಾಡ್ಲತ್ತಾರೆ ಎಷ್ಟೋ ಮಂದಿ. ಹಲ್ಲೆಲೂಯ. ಏನಿಲ್ಲ. ಯಾವಾಗ ನಮ್ಮ ಹೃದಯದಾಗಿಂದು ನಮ್ಮ ಆಲೋಚನೆಗಳಿಂದ ನಾವು ಪಾಪಗಳು ತೆಗೆದು ಬಿಸಾಡುತ್ತೇವೋ ಅವಾಗ ನಮ್ಮೊಳಗೆ ಏನಂತಂದ್ರೆ ಅದ್ಭುತವಾದ ಆಶೀರ್ವಾದ, ಅದ್ಭುತವಾದ ಸಂತೋಷ ನಮಗೆ ಬರ್ತದ. ಏನು ಬರಲ್ಲ. ಆ ಭಯ, ಆ ಭಕ್ತಿ ನಮ್ಮಲ್ಲಿ ಇದ್ದರೂ ಮಾತ್ರ ದೇವ್ರು ಈ ರೀತಿಯಾಗಿ ಕಾರ್ಯ ಮಾಡ್ತಾರ. ಮತ್ತೇನದಂತ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಎದಕ್ಕಾಗಿ? ಕೆಟ್ಟದನ್ನು ಬಿಟ್ಟು ಒಳ್ಳೆದನ್ನು ಮಾಡು. ಅದಕ್ಕಿಂತ ಮಿಷನರಿಗಳು ಈ ಲೋಕದಾಗ ಬಂದಾರ, ಭಾರತ ದೇಶದಾಗ ಬಂದಾರ. ಭಾರತ ದೇಶದಾಗ ಬಂದ ಕಸಿ ಏನು ಮಾಡ್ಯಾರಂದ್ರೆ
ಬೈದರು ಭೀ ಅವ್ರಿಗೆ ಒಳ್ಳೆಯದೇ ಮಾಡ್ಯಾರ, ಅವ್ರು ಹೊಡೆದ್ರು ಭೀ ಅವ್ರಿಗೆ ಒಳ್ಳೆಯದೇ ಮಾಡ್ಯಾರ, ಅವರೆಷ್ಟು ಮೋಸ ಮಾಡಿದ್ರು ಭೀ ಅವ್ರಿಗೆ ಒಳ್ಳೆಯದೇ ಮಾಡ್ಯಾರ. ಆ ಒಳ್ಳೇದು ಮಾಡ್ಯಾರ ಅಂತ ಹೇಳಿಕೆ ಅವ್ರ ಹೆಸರು ಈ ಲೋಕದಾಗ ಒಳ್ಳೆಯ ಹೆಸರದ ಏನಿಲ್ಲ. ಆ ಒಳ್ಳೆಯ ಹೆಸರು ನಾವು ಪಡ್ಕೋಬೇಕಾದ್ರೆ ನಿಜವಾಗಲೂ ಮದರ್ ದೇಶನ ಮದುವೆಯಾಗಿಲ್ಲ, ಮದರ್ ದೇಶಕ್ಕೆ ಮಕ್ಕಳಿಲ್ಲ. ಖರೆ ಇವತ್ತು ಲಕ್ಷದ ಗಣತಿ ಮಕ್ಕಳೇನಂದ್ರೆ ನಮ್ಮ ತಾಯಿ ಅಂತಾರೆ. ಯಾಕೆ ಗೊತ್ತಾ? ಆಕೆ ಮಾಡಿರ್ತಕ್ಕಂಥ ಒಂದು ಸೇವೆ. ಕೆಲವು ಅನಾಥ ಮಕ್ಕಳ ಕಡೆದು, ಕೆಲವು ರೋಗಿಗಳ ಕಡೆದು ಒಬ್ಬ ಮಾರ್ವಾಡಿ ವ್ಯಕ್ತಿಗೆ ಹೋಗಿ ಕೇಳ್ಯಾಳಂತ, ಸಾರ್ ನನ್ನ ಮಕ್ಕಳು ಹಸದವ, ಏನು ಬಿ ಇಲ್ಲ ಮನ್ಯಾಗ, ಏನಾರ ಕೊಡ್ರಿ ಅಂತ ಕೆಸಂದ್ರೆ ಹೋಗಿ ಕೇಳಿನಾಗ ಅವ ಎಲೆ ತಿಲತ್ತಿದ್ನು ಅಂತ. ಎಲೆ ತಿಲತ್ತಿದ್ರು ಉಡಿ ಚಾರ್ಜರ ಉಡಿಯೋಕೆ ಉಗುಳ್ಯಾರಂತ. ಆ ಉಡಿದ ಉಗುಳಿದ್ರು ಆಗಿ ಸುಮ್ಮನೆ ಕೊಂದ್ಕಸಿ ಹಿಂದಿನ ಸರಿ ಮತ್ತೆ ಕೇಳ್ಯಾರಂತ. ಮತ್ತು ಸಾರ್ ಇದು ನನಗಾಯ್ತು, ನನ್ನ ಮಕ್ಕಳಿಗೆ ಬೇಕಲ್ಲ ಅಂದರಂತ. ಕೊಟ್ಟರು. ಈಗ ಬೇರೆ ಏನಂತೀರು? ನಾವು ನೀವು ಆದರೆ ಏನಂತೇವೆ? ಕೊಟ್ಟರು ಕೂಡಾಣಿತ್ತು, ಇಲ್ಲರೂ ಕೂಡಾಣಿದ್ದಿಲ್ಲ, ನೀವು ಉಗುಳಿದ್ಯಾಕ ಜಗಳ ಮಾಡ್ತೇವೆ. ಕರಡಿಗೆ ಹಂಗಲ್ಲ. ನೀವು ಒಳ್ಳೇದು ಮಾಡೋಕ್ಕೆ ಹೋದ್ರೆ ನೀವು ಒಳ್ಳೇದೇ ಮಾಡು. ನಿನ್ನ ಕೆಟ್ಟದ್ದು ನಿನ್ನ ಒಳಗೆ ಬರಬೇಡ. ಆ ಕೆಟ್ಟ ಉದ್ದೇಶಗಳು, ಕೆಟ್ಟ ಆಲೋಚನೆ ನಿನ್ನ ಒಳಗೆ ಬಂದು ಅಂದ್ರೆ ನಿನಗೇನು ಮಾಡ್ತಂದ್ರೆ ನಿನ್ನ ಬರೀ ಇರ್ತಕ್ಕಂಥ ಒಳ್ಳೆತನ ತೆಗೆದುಹಾಕ್ತದೆ. ಅದು ಒಳ್ಳೆತನ ತೆಗೆದುಹಾಕಿ ಸಂಪೂರ್ಣವಾಗಿ ನಿನಗೆ ಕೆಟ್ಟದಾಗಿ ಮಾಡ್ತದೆ ಅಲ್ಲ. ಅದಕ್ಕೆ ಕೆಟ್ಟದ್ದು ಮಾಡ್ಲಿಕ್ಕೆ ಮಾತ್ರ ನೋಡೋದಪ್ಪಲೆ, ಒಳ್ಳೇದು ಮಾಡ್ಲಿಕ್ಕೆ ಮಾತ್ರ ಪ್ರಯಾಸ ಪಟ್ಟರೆ ಮಾತ್ರ ಈ ರೀತಿಯಾಗಿರುತ್ತೆ. ಏನಂತ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಅರೆ ಕೋಶಿಶರ ಮಾಡು, ಕೋಶಿಶ್ ಮಾಡು. ಇವತ್ತು ನಿಜವಾಗ್ಲೂ ಭಾಳ ಜನರು ಏನಾರು ರೊಕ್ಕ ಇದ್ದು ನೋಡ್ರಿ, ಗೌರ್ಮೆಂಟ್ ದವಾಖಾನೆ ಹೋಗಿ ತೋರಿಸ್ಕೊಂಡ್ರ ತೋರಿಸ್ಕೊಂಬಲ್ಲ. ಯಾಕೆ ಗೊತ್ತಾ? ಅವ್ರ ಬಳಿ ಏನವ? ರೊಕ್ಕ ಅವ. ಆ ರೀತಿಯಾಗಿ ಭಾಳ ಮಂದಿ ಏನಂತಂದ್ರೆ ರೊಕ್ಕ ಇದ್ದನಾಗ ಅವ್ರಿಗೆ ಗೌರ್ಮೆಂಟ್ದು ನೆನಪು ಬರಲ್ಲ, ಪರ್ಬೇಡ್ದೆ ನೆನಪು ಬರ್ತದೆ. ಯಾಕಂದ್ರೆ ರೊಕ್ಕ ಅವ. ಆ ರೀತಿಯಾಗಿ ನಿಜವಾಗ್ಲೂ ಎಷ್ಟೋ ಜನರು ಮೋಸ ಹೋಗ್ತಾರೆ. ಈ ಮೋಸ ಹೋಗಬಾರ್ದು ಅಂತಂದ್ರೆ ನಮಗೆ ದೇವರು ಕೊಟ್ಟಂಥ ಆಲೋಚನೆಗಳು, ಒಳ್ಳೆಯ ಉದ್ದೇಶಗಳು ನಾವು ಯೂಸ್ ಮಾಡ್ಕೋಬೇಕು. ಆ ಒಳ್ಳೆಯ ಉದ್ದೇಶಗಳು ನಾವು ಯೂಸ್ ಮಾಡಿಕೊಂಡ್ರೆ ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳೋಕೆ ನಮಗೆ ಸಾಧ್ಯದ. ಏನು ಸಾಧ್ಯ ಇಲ್ಲ? ಹಾಂ, ಸಾಧ್ಯದ ಏನಿಲ್ಲ. ಎಷ್ಟೋ ಮಂದಿಗೆ ಎಷ್ಟೋ ರೊಕ್ಕ ಹಾಕ್ತಾರೆ, ಕಡೆಗೆ ಕಮ್ಮಿ ಆಗಲ್ಲ. ಥೋಡೆ ಮಂದಿಗೆ ಕಮ್ಮಿ ಆಯ್ತದ, ಥೋಡೆ ಮಂದಿಗೆ ಕಮ್ಮಿ ಆಗಲ್ಲ ಅಲ್ಲ. ಆ ರೀತಿಯಾಗಿ ದೇವರು ಮಾಡ್ತಾರೆ. ಆದರೆ ಈ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಮಾರ್ಕನ ಬರೆದ ಸುವಾರ್ತೆದಾಗ 5ನೇ ಅಧ್ಯಾಯದಾಗ 21ನೇ ವಚನದಿಂದ ನಾವು ಓದ್ಕೊಂಬರಿ. ಅಲ್ಲಿ ಅವರಿಗೆ ದಾವೀದ ರಾಜುಗೂ ಆತನ ಉದ್ದೇಶ ದೇವರ ಸನ್ನಿಧಿಯಲ್ಲಿ ನಡೆಸದ, ಆತನ ಭಯ ಭಕ್ತಿ ಆತನ ಸನ್ನಿಧಿಯಲ್ಲಿ ನಡೆಸದ. ಆ ರೀತಿಯಾಗಿ ಅನೇಕ ಆಶೀರ್ವಾದಗಳು ದಾವೀದ ರಾಜು ಹೊಂದಿಕೊಂಡರ. ಅದಕ್ಕಿಂತ ಮಕ್ಕಳೇ ಬರ್ರಿ, ನಾ ದೇವರ ಭಯ ನಿಮಗೆ ಕಲಿಸ್ತೀನಿ ಅಂತ ಅಲ್ಲ ಕಲಿಸ್ಯಾರ. ಇವತ್ತು ಯಾರ್ಯಾರಾದ್ರೂ ಕಲ್ಕೊಂಡರು ಅವರೆಲ್ಲರೂ ನಿಜವಾಗ್ಲೂ ಇನ್ನೊಬ್ಬರಿಗೆ ಕಲಿಸ್ಲಕ್ಕ ಸಿದ್ಧವಾಗ್ಯಾರ. ಹಲ್ಲೆಲೂಯಾ. ಏನಾಗಿಲ್ಲ. ಮೊದಲು ನಾವು ಏನು ಮಾಡಬೇಕು? ಕಲ್ಕೋಬೇಕು. ಕಲ್ಕೊಂಬೋದ್ರ ಆಗಲ್ಲ, ಕಲಿಸ್ಲಕ್ಕಾಗಲ್ಲ. ಆ ರೀತಿಯಾಗಿ ಹಾಂ ಓದ್ರಿ. 5:21. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ
ಹಲ್ಲೆಲೂಯಾ. ರೋಗವು ಹೆಚ್ಚುತ್ತಾ ಬಂದದೆ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಸಭಾ ಮಂದಿರದ ಒಬ್ಬ ಅಧಿಕಾರಿಯನ, ಸಭಾ ಮಂದಿರದ ಒಬ್ಬ ಅಧಿಕಾರಿ ಯಾಯರೆಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ, ಯೇಸು ಸ್ವಾಮಿ ಈ ಪ್ರಾಂತಕ್ಕೆ ಹೊಂಟಾರ ಅಂತ ಏಕೆಸಿ ಅಂದ್ರೆ ಕೇಳಿ ಅಲ್ಲಿ ಹೋಗಿ ಕಸಿ ಎದುರು ನೋಡ್ತಾನೆ. ಯಾವಾಗ ಬರ್ತಾರೆ ಸ್ವಾಮಿ ಅಂತೇಳಿ ಎದುರು ನೋಡ್ತಾರೆ. ಯಾಕೆ ನೋಡ್ತಾರೆ ಗೊತ್ತಾ? ಯಾಕೆ ನೋಡ್ತಾರೆ ಗೊತ್ತಾ? ಆತಗೆ ನನ್ನ ಮನೆಗೆ ನಾ ಕರ್ಕೊಂಡು ಹೋಗ್ಬೇಕು. ನನ್ನ ಮಗಳು ರೋಗದಾಗ ಬಿದ್ದಾಳ, ಈಗ ಮಾತ್ರ ಆಕಿ ಬಚ್ಚ ಸಪ್ಲೆ ಇಲ್ಲ. ಯೇಸು ಸ್ವಾಮಿ ಬಂದು ಒಂದೇಳೆ ನನ್ನ ಮಗಳಿಗೆ ಮುಟ್ಟಿದ್ರು ಮಾತ್ರ ನನ್ನ ಮಗಳು ಬದುಕ್ತಾಳ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಅಲ್ಲಿಗೆ ಬಂದು ಕಸಿ ನಿಂತಾರ. ಯಾವಾಗಂದ್ರೆ ನಿಜವಾಗ್ಲೂ ಆ ಟೈಮ್ನಾಗ ಏನಿತ್ತು ಅಂದ್ರೆ ಎಕ್ಕಡೆ ನೋಡಿದ್ರೆ ಅಕ್ಕಡೆ ನೀರೇ ಇರ್ತಿದ್ವು. ಎಕ್ಕಡೆ ಹೋದ್ರೆ ಭೀ ಎದ್ರಾಗ ಪ್ರಯಾಣ ಮಾಡಬೇಕಾಗಿತ್ತು? ಹಡಗದಾಗ, ನಾವಿನಾಗ ಅಲ್ಲ, ಹಡಗ ನಾವುಗಳದಾಗ ಏನಂತಂದ್ರೆ ಪ್ರಯಾಣ ಮಾಡಬೇಕಾಗಿತ್ತು. ಯೇಸು ಸ್ವಾಮಿ ಅದರ ಕುಂತು ಪ್ರಯಾಣ ಮಾಡಿ ಹೋಗಸಿ ಇಳಿದಿನಾಗ ಆತನ ಪಾದದ ಮೇಲೆ ಬಿದ್ದರಂತ. ಸಭಾ ಮಂದಿರದ ಒಬ್ಬ ಅಧಿಕಾರಿ ಏನು ಮಾಡ್ಯಾನ್ರಿ? ಯಾಕ? ಮಗಳಿಗೆ ಕಾಪಾಡಬೇಕು. ತನಗೂ ತಾನು ತಗ್ಗಿಸ್ಕೊಂಡು ಒಬ್ಬ ಸಭಾ ಮಂದಿರದ ಅಧಿಕಾರಿ ಅಂದ್ರೆ ಹೆಂಗಿರ್ತಾನ್ರಿ? ಅಲ್ಲ, ಅಧಿಕಾರಿ ಅಂತಂದ್ರೆ ರುಬಾಬ್ಲಿಂದ ಇರ್ಬೇಕು ಆ ವ್ಯಕ್ತಿ. ರುಬಾಬ್ಲಿಂದ ಹಣ ಖರೀದಿ. ಮಗಳ ಕಣಿದ ಏನು ಮಾಡ್ಯಾನ? ತನಗೂ ತಾನು ಬಹಳವಾಗಿ ತಗ್ಗಿಸಿಕೊಂಡು ಸ್ವಾಮಿ ಪಾದದ ಮೇಲೆ ಬಿದ್ದು ಅಂತಂದ್ರೆ ಕೇಳ್ಕೊಂಡು, ನನ್ನ ಮಗಳು ಸಾಯ್ತಾಳ ಸ್ವಾಮಿ, ನೀವು ಬಂದು ನನಗೆ ಮಗಳಿಗೆ ಮುಟ್ಟಿದ್ರು ಸಾಕು, ಬದುಕ್ತಾಳ ಅಂತ ಕೇಳಿದ್ರೆ ಕೇಳ್ಕೊಂಡಾಗ ಸರಿ ನಡಿ ಅಂತ ಕೇಳಿದ್ರೆ ಹೊಂಟಾರ. ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಳ್ಳಿ ಊರು ಸಿಕ್ಕದ. ಆ ಊರ ಮೇಲಿಂದ ಬರ್ಲತ್ತರ 12 ವರ್ಷದ ಪುಷ್ಪರೋಗಿಲಿಂದ ತುಂಬಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಎದಕ್ಕೆ ಗುರಿಯಾಗ್ಯಾಳಂದ್ರೆ ದೊಡ್ಡ ಅವಮಾನಕ್ಕೆ ಗುರಿಯಾಗ್ಯಾಳ. ಔಷಧ್ಯ ಕೆಲಸ ಮಾಡಿದ. ಏನು ಕೆಲಸ ಮಾಡಿದ? ಹಾಂ, ಇದ್ದಿದ್ದೆಲ್ಲ ದುಡ್ಡು ಹಾಕಿ ಅಂತ ದವಾಖಾನಿಗೆ ಅವ್ರ ಹಿರುಗಳು, ಅವ್ರ ತಾಯಿ ತಂದೆ, ಅವ್ರ ಅಣ್ಣ ತಮ್ಮರು, ಅವ್ರ ಅಕ್ಕ ತಂಗಿಯರು ಎಲ್ಲರೇ ಒಂದು ವೇಳೆ ಅದೇ ರೋಗದಾಗ ಸತ್ತಾರೇನೋ. ಅದಕ್ಕಂದ್ರೆ ಆಕೆಗೆ ಯಾರು ಭೀ ಇಲ್ಲೇನೋ. ಲಾಸ್ಟಿಗೆ ಆಕೆ ಒಬ್ಬಕ್ಕೇ ಉಳ್ದಾಳೇನೋ. ಕಡೆಗೆ ಆಕಿನ ದೈವ ಚಂದಿತ್ತೇನೋ. ಆವತ್ತು ಆ ಊರ್ಲಿಂದ ಹೋಗೋ ಪರಿಯಾಕಿ ಒಂದು ಆಲೋಚನೆಗಳು ಬಂದವು. ನಾನು ಯೇಸು ಸ್ವಾಮಿಗೆ ಮುಟ್ಟಬೇಕು. ಸಾವಿರಾರು ಜನರ ಹೋಗಿ ಯೇಸು ಸ್ವಾಮಿಗೆ ಮುಟ್ಟಬೇಕಂದ್ರೆ ಮಾಮೂಲಿ ಮಾತಿಲ್ಲ. ಸಾವಿರಾರು ಜನರಿಗೆ ನೂಕು ಹೋಗ್ಬೇಕಂದ್ರೆ ಆಕೆ ಪೈಲಕ್ಕೆ ರೋಗದಾಗಳ ಎಷ್ಟು ಬಲಹೀನ ಆಗ್ಯಾಳ. ಅಷ್ಟು ಜನರ ಒಳಗಿಂದ ಆಕೆಗೆ ಜನರಿಗೆ ನೂಕಿ ಒಳಗೆ ಹೋಗ್ಬೇಕಂದ್ರೆ ಆಕೆನ ಆಲೋಚನೆಗಳು ಧೈರ್ಯ ಕೊಟ್ಟವ ಅಲ್ಲ. ಆಕೆನ ಆಲೋಚನೆಗಳು ದೇವರು ಆಕೆಗೆ ಧೈರ್ಯ ಕೊಟ್ಟರ. ಹರಿಗೆ ಕೊಟ್ಟು ಅಂದ್ರ ಅಲ್ಲಿ ಒಳಗೆ ಹೋಗಿ ಅಂದ್ರೆ ಯೇಸು ಸ್ವಾಮಿಗೆ ಹೋಗಿ ಮುಟ್ಲಾಕೆಂದ್ರ ಇಷ್ಟಪಟ್ಟಿನಾಗ ನಿಜವಾಗ್ಲು ಎಷ್ಟು ಕೆಳಗೆ ಬಿದ್ದೊಳಗೆ ಖೂನ ಇಲ್ಲ. ಎಲ್ಲರೂ ನುಗ್ಕೊಂಡು ಹೋಗ್ಲತ್ರ ಎಷ್ಟು ಸಲ ಮೊಳಕಾಲ ಮೇಲೆ ನಡ್ಕೊತ ಹೋಗ್ಲಕ್ಕೆ ಖೂನ ಇಲ್ಲ. ಮೊಳಕಾಲ ಮೇಲೆ ಹೋಗ್ಲತ್ರ ಕೈಗಳು ಎಷ್ಟು ಮಂದಿಗೆ ತೊಳೆದಾರ ಖೂನ ಇಲ್ಲ. ಕರಡಿಕೆ ಸುಮ್ಮನೆ ಯಾಕೆ ಹೋಗಲಿಕ್ಕೆ, ಸುಮ್ಮನೆ ಈಗ ನನ್ನೇನು ಆಗಲ್ಲ ಅಂತೇಳಿ ಹಿಂದಕ್ಕೆ ಬಂದ್ರಾಕಿ ವಾಸಿ ಆಗೈತ, ಚಂದ ಐತದಳ. ಹಾಂ, ಆಯ್ತಿದಿಲ್ಲ. ಕಾಲು ತುಳಿದ್ರು ಭೀ, ಕೈ ತುಳಿದ್ರು ಭೀ, ಏನು ಮಾಡಿದ್ರು ಭೀ ಆ ಜನರ ಒಳಗಿಂದ ಹೋಗಿ ಕಸಿ ಏನು ಮಾಡ್ಯಾಳಕ್ಕೆ? ಸ್ವಾಮಿಗೆ ಮುಟ್ಟಾಳ. ಹಲ್ಲೆಲೂಯಾ. ಏನು ಮುಟ್ಟಿಲ್ಲ? ಹಾಂ, ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೇನೋ ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುಲಭವಾಗಿ ವಾಕ್ಯ ಕೇಳತ್ತ, ನಮ್ಗೆ ಅರ್ಥ ಆಗ್ಲತ್ತದ. ಯಾರು ಬಿ ಇಲ್ಲ ಅಂತ ಯೇಸು ಸ್ವಾಮಿ ಒಬ್ಬರೇ ನಡೆದಾರೇನೋ, ಸಟ್ಟಂತ ಬಂದಳು, ಮುಟ್ಟಿ ಹೋದಳು ಅನ್ನಪ್ಲೆ. ಸುಲಭ ಇಲ್ಲದು. ಆತನ ಸಂಗಡ ಸಾವಿರಾರು ಜನರ ಹೋಗಿ ಮುಟ್ಟಬೇಕಂದ್ರೆ ಹಾಂ, ಮಾಮೂಲಿ ಸಾಮರ್ಥ್ಯ ಇಲ್ಲ, ಮಾಮೂಲಿ ಧೈರ್ಯ ಇಲ್ಲ. ಆಕೆಗೆ ಭಾಳ ಧೈರ್ಯ ಬೇಕಾಗ್ಯದ. ಆ ಧೈರ್ಯ ಆಕೆಗೆ ಬಲಪಡಿಸದ. ಏನು ಮಾಡ್ಯಾಳ? ಹೋಗಿ ಕಸಿ ಮುಟ್ತಿಲ್ಕಿ. ಹಾಂ,
ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಡಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನುಕ್ಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಹಾಲೆಲೂಯಾ. ಚಪ್ಪಾಳೆ ತಟ್ಟಾರೆ. ನಿಜವಾಗ್ಲೂ ದೇವರ ಸನ್ನಿಧಿಯಲ್ಲಿ ಆಕೆ ಬಂದಿನ ಕಡಿದು, ಆಕೆ ಮುಟ್ಟಿನ ಕಡಿದು, ಆಕೆ ಸ್ವಸ್ಥತೆ ಹೊಂದಿನ ಕಡಿದು ಸಾಕ್ಷಿ ಕೊಡಬೇಕಾಗ್ಯದ. ನನಗೆ ಯಾರು ಮುಟ್ಟ್ಯಾರಲ್ಲತ್ತಾರ, ದೇವರಿಗೆಲ್ಲ ಕುನಾದ ಕರೆಡಿಕೆ ನನಗೆ ಯಾರು ಮುಟ್ಟ್ಯಾರಲ್ಲತ್ತಾರ ಅಲ್ಲ. ಆವಾಗ ಏನು ಮಾಡ್ಯಾಳಂತಕಿ? ಒಂದು ವೇಳೆ ಸತ್ಯ ಮುಚ್ಚಿದ್ದಳು ಅಂದ್ರೆ ಬೇರೆಯವ್ರಿಗೆ ಖೂನ್ ಆಗಲ್ಲ. ಬೇರೆಯವ್ರಿಗೆ ಖೂನ್ ಆಗಬೇಕಂದ್ರೆ ಯೇಸು ಸ್ವಾಮಿ ನನಗೆ ಯಾರು ಮುಟ್ಟಿರಿ ಹೇಳ್ರಿ ಅಂತ ಕೇಳಬೇಕಾಗ್ಯದ. ಏನಿಲ್ಲ, ಯಾವಾಗಾದ್ರೂ ಕೇಳ್ಯಾರು ನಿಜವಾಗಲು ಆ ಹೆಣ್ಮಗಳು ಭಯಪಟ್ಟು ತಡ್ ನಡ್ಕೋತಾ ಸಾಕ್ಷಿ ಕೊಡ್ತಾಳೆ. ಸ್ವಾಮಿ ನಾ ಭಾಳ ಕಷ್ಟದಾಗಿದ್ದ ಸ್ವಾಮಿ, ನಾನೇ ಮುಟ್ಟಿದ್ದೆ ಸ್ವಾಮಿ, ಮುಟ್ಟಿದ ತಕ್ಷಣವೇ ನನಗೆ ಕಾಡ್ತಕ್ಕಂಥ ರೋಗ ಹೋಗ್ಯದ್ರಿ ಅಂತ ಎಲ್ಲರ ಮುಂದೆ ಸಾಕ್ಷಿ ಹೇಳಿನಂಗ ಆ ಊರಾಗಿರ್ತಕ್ಕಂಥ ಜನರು ನೋಡಿ ಎಷ್ಟು ಸಂತೋಷಪಟ್ಟರು. ಏನು ಸಂತೋಷ ಪಡಲ್ಲ? ಅವ್ರ ಕುಟುಂಬ ಅವ್ರ ಖಾಂಡನೇ ಆ ರೋಗದಾಗ ಹೋಗ್ಯದ. ಆಕೆ ಒಬ್ಬಕಿನೇ ಇದ್ದಳು. ಬಹಳವಾಗಿ ಒಂದು ವೇಳೆ ಯೇಸು ಸ್ವಾಮಿ ಆ ಊರ ಮೇಲೆ ಹೋಗಲು ಹೋದ್ರೆ ಆಕೆ ಭೀ ಹೋಯ್ತಿದ್ದೇಳೇನೋ. ಕಡೆಗೆ ದೇವರು ಆಕೆನ ಒಳ್ಳೆ ಆಲೋಚನೆಗಳ ಮೂಲಕವಾಗಿ ದೇವರು ಪಾದ ಸನ್ನಿಧಿಯಲ್ಲಿ ಹೋಗಿನ ಕಡಿದು ಆಕೆಗೆ ದೇವರು ಸ್ವಸ್ಥತೆ ಕೊಟ್ಟಾರ. ಇವತ್ತು ನಿಜವಾಗಲೂ ಎಲ್ಲೆಲ್ಲೋ ಪ್ರೇಯರ್ ಮೀಟಿಂಗ್ಗಳು ನಡೀತಾ ಇರ್ತಾವ. ಏನು ನಡೆಯಲು ಅಲ್ಲ, ಎಲ್ಲೆಲ್ಲೋ ಪ್ರೇಯರ್ ಮೀಟಿಂಗ್ ನಡೀತಾವ. ದೇವರ ಸ್ತೋತ್ರ, ಹಲ್ಲೆಲೂಯಾ. ಇವತ್ತು ಎಲ್ಲೆಲ್ಲೋ ಪ್ರೇಯರ್ ಮೀಟಿಂಗ್ ನಡೀಲತ್ತಾವ. ಆ ಪ್ರೇಯರ್ ಮೀಟಿಂಗ್ದಾಗ ಇಂಥ ಕಷ್ಟಕ್ಕಿದ್ದಂಥ ಜನರು ಕಡೆ ಕಡೆದು ಹೊಂಟಾರ. ಏನು ಹೊಂಟಿಲ್ಲ? ಇಲ್ಲಿ ಹೈದರಾಬಾದ್ದಾಗ ಒಂದು ದೊಡ್ಡ ಮೀಟಿಂಗ್ ಇತ್ತು. ಯಾರ್ದು ಗೊತ್ತಾ? ಬೆನ್ನೆಹೇನ್ ಅವ್ರದ್ದು ಬೆಂಗಳೂರದಾಗ ಮಾಡಿದ ಮೇಲೆ, ಬೆಂಗಳೂರದಾಗ ಮೀಟಿಂಗ್ ಮಾಡಿದ ಮೇಲೆ ಹೈದರಾಬಾದ್ದಾಗ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಹೈದರಾಬಾದ್ದಾಗ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಈ ಭಾರತ ದೇಶದ ಜನರು ಏನು ಮಾಡಿದ್ರು ಅಂತಂದ್ರೆ, ಬೆನ್ನೆಹೇನ ಅವರಿಗೆ ಬರ್ಬಿಡ್ಬಾರ್ದು, ಪರ್ಮಿಷನ್ ಕೊಡಬಾರ್ದು. ಅದು ಬಂದು ಇಲ್ಲಿ ಪ್ರೇಯರ್ ಮೀಟಿಂಗ್ ಇದ್ರು ಅಂದ್ರೆ ಲಕ್ಷದ ಗಂಟೆ ಜನರೆಲ್ಲರೂ ಸ್ವಸ್ಥತೆ ಹೊಂದ್ಕೊಳತ್ತಾರ. ಮತ್ತು ನಾವೇನು ಮಾಡೋದು? ದವಾಖಾನೆಗಳು, ದೊಡ್ಡ ದೊಡ್ಡ ದವಾಖಾನೆಗಳು ತೆರೆದು ಕುಂತಿದ್ದೆವು. ನಾವೇನು ಮಾಡಬೇಕು ಅಂತ ಕೇಳ್ಸಂದ್ರ ಸರ್ಕಾರಕ್ಕೆ ಹೋಗಿ ಕಳ್ಸಂದ್ರ ಅಬ್ಜೆಕ್ಷನ್ ಮಾಡಿದಾಗ ಸರ್ಕಾರ ಏನು ಮಾಡ್ಯಂದ್ರೆ, ಬೆನ್ನೆಹೇನಿಗೆ ಬರ್ಬಿಡದಪ್ಪಲೆ ಬೇರೆ ಯಾರಿಗಾರ ಕಳ್ಕೊಡ್ತಾರೆ, ಬೆನ್ನೆಹೇನಿಗೆ ಮಾತ್ರ ಹೈದರಾಬಾದ್ಕ ಬರಬಾರ್ದು ಅಂತ ಹೇಳ್ಯಾರ. ಆದ್ರೆ ಪಾಲಿಂಗೋಚೆ ನಮ್ಮ ಒಂದು ಹಾಡಿನಾಗ ತೋರಿಸಿದ್ದು ನೋಡ್ರಿ, ಅದು ಚರ್ಚ್ ಅವ್ರದ್ದು. ಲಕ್ಷದ ಗಂಟೆ ಜನರು ಕೂತಾರೆ ಅವ್ರ ಚರ್ಚಿನಾಗ. ಪಾಲಿಂಗೇಚೆ ಆ ದೈವ ಸೇವಕರು ಹೈದರಾಬಾದ್ಕ ಸುಮಾರು 2005 ಅಥವಾ 2006 ಇಲ್ಲಿ ಮೀಟಿಂಗ್ ಇಕ್ಕಿರು. ಪಾಕ್ ಸಾಗರ್ ಬಲ್ಲಿ ಮೀಟಿಂಗ್ ಇಕ್ಕಿನಾಗ 3 ದಿನ ಮೀಟಿಂಗ್ ಇಕ್ಕಿನಾಗ ದಿಲ್ಲಿಲಿಂದು 2 ಡಾಕ್ಟರ್ಗಳು ಬಂದಾರೆ. ಗಂಡ ಹೆಂಡತಿ ಯಾರ 2 ಗಂಡ ಹೆಂಡತಿ ಯಾರ ಅನ್ನೋದ್ರ ಡಾಕ್ಟರ್. ಆ ಡಾಕ್ಟರ್ಗಳು ಪ್ರೇಯರ್ ಮೀಟಿಂಗ್ ಅದ ಅಂತ ಕೇಳ್ಸಂದ್ರೆ ಇಲ್ಲಿ ಹೈದರಾಬಾದ್ಗೆ ಬಂದಾರ. 3 ದಿನ ಪ್ರೇಯರ್ ಮೀಟಿಂಗ್ನಾಗ ಉಳ್ದಾರ ಅವರು.
3 ದಿನ ಪ್ರೇಯರ್ ಮೀಟಿಂಗ್ ಉಳಿದಿನಾಗ ಅವರಿಗೆ ದೇವರು ಸ್ವಸ್ಥತೆ ಕೊಟ್ಟಾರ. ಸ್ವಸ್ಥತೆ ಕೊಟ್ಟಿನಂಗ ನಿಜವಾಗಲೂ ದಿನಕರ್ ಸಾಬ್ರ ಮಗನಿಗೇನಂದ್ರೆ ಅವಕಾಶ ಕೊಟ್ಟಾರ. ಆಗುತ್ತಿನ ದಿನ ಲಾಸ್ಟ್ ದಿನ ಆತ ಸ್ಟೇಜ್ ಮೇಲೆ ಹೋಗಿ ಎಲ್ಲ ರೋಗಿಗಳಿಗೆ ಕರಿತಾರ. ಅವರಿಬ್ಬರು ಗಡೆ ಹೆಂಡತಿ ಹೆಸರು ಭೀ ಕರೆದಾರ. ಕರೆದಿನಾಗ ನಿಜವಾಗ್ಲೂ ನಿಮ್ಮ ರೋಗ ಹೋಗ್ಯದ, ನೀವು ಮೊದಲನೇ ದಿನನೇ ನೀವು ಸ್ವಸ್ಥತೆ ಹೊಂದಿರಿ, ಬರ್ರಿ ನೀವು ಸಾಕ್ಷಿ ಕೊಡಟ್ರಿ ಅಂತ ಚಂದ್ರ ಕರೆದಿನಾಗ ಇಬ್ಬರು ಗಂಡ ಹೆಂಡತಿ ಡಾಕ್ಟರ್ ಭಾರ ಕರಿ ಅವ್ರ ರೋಗ ಹೋಗಿಲ್ಲ. ಪ್ರಾರ್ಥನೆಗೆ ಬಂದು ಕುಂತಿನಾಗ ಅವ್ರ ರೋಗ ಹೋಗ್ಯಾನ. ಹಲ್ಲೆಲೂಯಾ. ಅವಾಗ ಬಂದವ್ರು ಸ್ಟೇಜ್ ಮೇಲೆ ಸಾಕ್ಷಿ ಕೊಟ್ಟರ ಮಾಮೂಲಿ ಜನರಿಗೆ ಆಶ್ಚರ್ಯ ಅನಿಸಿಲ್ಲ. ಅರೇ ಇವರಿಬ್ಬರು ಡಾಕ್ಟರ್ ಇರ್ಲಕ್ಕಾಗಿ ಅವರಿಗೆ ರೋಗ ಹೋಗಿಲ್ಲ ಅಂದ್ರೆ ಇದು ಅಂಥ ರೋಗ. ಎಲ್ಲ ಜನರು ಬಹಳ ಆಶ್ಚರ್ಯಪಟ್ಟಾರ. ಕರೆಕ್ಟೇ ಪ್ರಾರ್ಥನಾ ಏನದ ಕುನದ ನೀ ಬೇಡು ದೇವ್ರು ನಿಂಗೆ ಕೊಡ್ತಾರ. ನೀ ಬೇಡಲು ಹೋದ್ರೆ ಮಾತ್ರ ಏನು ವಿಷಯ ಬೇಡು. ನೀ ಏನೇನು ಬೇಕೋ ನೀ ಬೇಡು, ದೇವ್ರು ಖಂಡಿತವಾಗಿ ಕೊಡ್ತಾರ. ಯಾಕೋ ಗೊತ್ತಾ, ಮತ್ತೆ 7 ಹುಡುಗಿರಿ ಸಿಗ್ತೇನೆ, ತಟ್ಟಿರಿ ತೇರ್ತೇನೆ, ಬೇಡಿರಿ ಕೊಡ್ತೇನೆ. ಪ್ರತಿ ಒಂದು ವಿಷಯದಾಗ ದೇವ್ರು ಅಂದ್ರೆ ನಿಮಗೆ ಕೊಡಲಕ್ಕೆ ಸಿದ್ಧವಾಗ್ಯಾರ. ಅದಕ್ಕೆ ನೀವು ಕೇಳೋದ್ರೆ ಆತೇನು ಮಾಡ್ತಾರ? ಯಾಕಂದ್ರೆ ಆತ ಹೇಳ್ತಾರ, ಬರೀ ಹೇಳ್ತಾರ, ಇಲ್ಲೇ ಕಷ್ಟಪಡೋರಿ ಹೊರಿ ಹೊತ್ತರೆ ನೀವೆಲ್ಲರೂ ನನ್ನ ಬಳಿದಿದ್ದಾರೆ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಹೇಳ್ತಾರೆ. ವಿಶ್ರಾಂತಿ ಬೇಕಾ? ಸಮಸ್ಯೆಯನ್ನು ಬಿಡುಗಡೆ ಬೇಕಾ? ಮನೆಗೆ ಸಂತೋಷ ಸಮಾಧಾನ ಬೇಕಾ? ಸಮೃದ್ಧಿ ಬರಕತ್ ಬೇಕಾ? ಬರ್ರಿ ದೇವ್ರ ಸನ್ನಿಧಿಯಲ್ಲಿ ಬರ್ರಿ. ದೇವ್ರ ಸನ್ನಿಧಿಯಲ್ಲಿ ನೀವು ಇದ್ದರೂ ಮಾತ್ರ ದೇವ್ರ ಅದ್ಭುತವಾದ ಆಶೀರ್ವಾದಗಳು ನಿಮಗೆ ಅಂದ್ರೆ ಕೊಡ್ಲಕ್ಕ ದೇವರು ಸಿದ್ಧವಾಗ್ಯಾರ. ಹಲ್ಲೆಲೂಯಾ. ಏನಿಲ್ಲ ನಿಜವಾಗಲು ಈ ರೀತಿಯಾಗಿ ಮಾರ್ಕಂಡು ಬರೆದ ಸುವಾರ್ತೆದಾಗ ಒಬ್ಬ ರೋಗಿಗೆ ತಂದಾರೆ ಕೆಲವು ಜನರು ವರ್ಷದ ಮೇಲೆ ಹಾಯ್ಕೊಂಡು ತಂದಿನಾಗ ಅವ್ರ ಮನೆ ಮೇಲೇನು ತಗಡಗಳು ತೆಗೆದು ಕಸಿ ಅಂದ್ರೆ ಆತನ ಮುಂದೆ ನಿಲ್ಲಿಸಿನಾಗ ಅವ್ರ ನಂಬಿಕೆ ನೋಡ್ಯಾರ ದೇವ್ರು. ಯಾರು ನಂಬಿಕೆ ನೋಡ್ಯಾರ? ರೋಗಿ ಪರಿಸ್ಥಿತಿ ದೇವ್ರು ನೋಡಿಲ್ಲ. ಯಾರು ನಂಬಿಕೆ ನೋಡ್ಯಾರ? ಯಾರಾದರೂ ಆತಗೆ ಹೊತ್ಕೊಂಡು ತಂದರೋ, ತಂದಿನ ಮೇಲೆ ಮತ್ತು ಆತನ ಮೇಲೆ ಬಿಡ್ಲತ್ತಾರೋ ಅವ್ರ ವಿಶ್ವಾಸ ನೋಡಿ ಕಸಿ ಹೇಳ್ತಾರ. ಹಬ್ಬ ಧೈರ್ಯವಾಗಿರು ಮಗ, ಧೈರ್ಯವಾಗಿರು. ಏನು ರೋಗ ಗೊತ್ತಾ? ಬಿಟ್ಟು ಹೋಯ್ತು ಅಂದಿನಾಗ ಜನರೆಲ್ಲರೂ ಏನು ಮಾಡ್ಯಾರ ಕುನದ? ದೇವರು ಹೇಳಿರ್ತಕ್ಕಂಥ ಮಾತು ನೀ ಯಾಕೆ ಹೇಳ್ತಿದ್ದಿ? ನೀ ಏನು ದೇವ್ರ ಅಂದಾರ. ಆತ ದೇವಕುಮಾರನೇ. ತಂದೆ ಮಾಡೋದು ಮಗನಿಗೆ ಕೋನ ಇರ್ತದ, ಮಗ ಮಾಡೋದು ತಂದೆ ಕೋನ ಇರ್ತದ. ಏನು ಕೋನ ಇರಲ್ಲ? ಆ ರೀತಿಯಾಗಿ ದೇವರು ಆತನ ಪಾಪಗಳು ಕ್ಷಮಿಸಿನಾಗ ಆತನ ರೋಗ ಹೋಗ್ಯದ. ಇವತ್ತು ಪಾಪದ ನಿಮಿತ್ತವಾಗಿ ಎಷ್ಟೋ ರೋಗಗಳು ಉಂಟಾವ. ಇದಕ್ಕೆ ಏನಂತಾರೆ ಗೊತ್ತದ? ಶಾಪ. ಅವ್ರು ಯಾರ್ದೋ ಶಾಪ ಅದಾರಿ. ಅವ್ರ ಕುಟುಂಬದಾಗ ಯಾರಿಗಾರ ಏನಾರ ಆಯ್ತಾನೆ ಇರ್ತದ ಅಂತಾರೆ. ಯಾಕೆ ಗೊತ್ತಾ? ಅದು ಬೆನ್ನು ಬಿಡಲ್ಲ. ಅದು ಬೆನ್ನು ಬಿಡಬೇಕಾದ್ರೆ ಎಲ್ಲಿಗೆ ಬರಬೇಕು ಗೊತ್ತಾ? ಆತನ ಸನ್ನಿಧಿಯಲ್ಲಿ ಬರಬೇಕು. ಆತನ ಸನ್ನಿಧಿಯಲ್ಲಿ ಬಂದಿನಾಗ ಆವಾಗ ಹೇಳ್ಯಾರ, ನೀ ಎದ್ದು ನಿನ್ನ ಹಾಸಿಗೆ ನಿನ್ನ ಮೇಲೆ ಹಾಯ್ಕೊಂಡು ನಿನ್ನ ಮನೆಗೆ ಹೋಗಿ ನಡ್ಕೋತಾ ಅಂದಾರ. ಹಲ್ಲೆಲೂಯಾ. ಆತ ಎದ್ದು ನಡೆದ್ರೆ ಮಂದಿ ಏನು ಮಾಡ್ಯಾರಿ ಹೇಳಬೇಕು. ಆತನ ಹಾಸಿಗೆ ಬರೋಬ್ಬರಿ 4 ಮಂದಿ ಹೊತ್ಕೊಂಡು ತಂದಾರ. ಆದ್ರೆ ಆತನ ಹಾಸಿಗೆ ಆತ ಸುತ್ತಕೊಂಡು ತನ್ನ ಭುಜದ ಮೇಲೆ ಹಾಯ್ಕೊಂಡು ಆತ ನಡ್ಕೋತ ಹೋಗಿನಾಗ ಜನರು ಏನು ಮಾಡ್ಯಾರಿ? ಬಹಳಷ್ಟು ಆಶ್ಚರ್ಯಪಟ್ಟು ದೇವರಿಗೆ ಕೊಂಡಾಡ್ಲಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ. ದೇವರ ಸನ್ನಿಧಿಯಲ್ಲಿ ಬಂದ್ರ ದೇವರು ಈ ರೀತಿಯಾಗಿ ಕಾರ್ಯ ಮಾಡ್ತಾರೆ. ನಿಜವಾಗಲೂ ಈ ದಿನದಲ್ಲಿ ಎಷ್ಟೋ ಜನರು ನಂಬಿ ದೀಕ್ಷಾನ ತೆಗೆದುಕೊಂಡು
ದೇವ್ರ ಮಕ್ಕಳಾಗಿ ಜೀವಿಸ್ಲತ್ತಾರ. ಈ ರೀತಿಯಾಗಿ ಜೀವಿಸುವಾಗ ನಿಮಗೆ ಶ್ರಮೆಗಳು, ಸಂಕಟಗಳು, ಅವಮಾನಗಳು, ದುಃಖಗಳು, ರೋಗಗಳು ಬರಬಹುದು. ಯಾಕೆ ಗೊತ್ತಾ? ನಿಮಗೆ ವಿಶ್ವಾಸ ಕಮ್ಮಿ ಮಾಡ್ಲಿಕ್ಕೆ ಸೈತಾನ್ ನೋಡ್ತಾನೆ. ನಿಮ್ಮ ಭಕ್ತಿ ನಿಮ್ಮಾಗಿ ತೆಗೆದು ಹಾಕ್ಲಿಕ್ಕೆ ಸೈತಾನ್ ನೋಡ್ತಾನೆ. ಕರೆಕ್ಟೇ, ನೀವು ಸೋಲ್ತೀರಾ, ಅವನಿಗೆ ಸೋಲಿಸ್ತೀರಾ? ನೀವು ಸೋತಾದ್ರೆ ನಿಮ್ಮ ಸಮಸ್ಯೆಗಳು ಹೋಗಲ್ಲ. ಅವನಿಗೆ ಸೋಲಿಸಿದ್ರು ನೀವು ಮಾತ್ರ ಖಂಡಿತವಾಗಿ ಸುಖವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯದ. ಆ ರೀತಿಯಾಗಿ ಏನಂತಂದ್ರೆ ನಾವು ಇರ್ಲಿಕ್ಕೆಂದ್ರೆ ಸಿದ್ಧವಾಗರೆ. ನಿಜವಾಗಲೂ ಇವಾಗ ದೀಕ್ಷಾಸ್ನಾನ ತಗೊಂಡಿರ್ತಕ್ಕಂಥ ಜನರೆಲ್ಲರೂ ಏನು ಮಾಡ್ತಾರೆ? ಆತನ ದೇಹದಲ್ಲಿ, ಆತನ ರಕ್ತದಲ್ಲಿ ಪಾಲಿಭಾಗಸ್ಥರಾಗ್ಲತ್ತಾರ ಅಲ್ಲ. ಆದ್ರೆ ಕೆಲವು ಜನರು ತಗೊಂಡಿಲ್ಲ. ಅಂದ್ರೆ ಅವ್ರು ಎಲ್ಲರೂ ಎದಕ್ಕೆ ಗುರಿ ಆಯ್ತಾರ? ಕಷ್ಟಗಳಿಗೆ ಗುರಿ ಆಯ್ತಾರ. ಅವ್ರ ಬಳಿ ಎಷ್ಟೇ ದೊಡ್ಡ ಭಕ್ತಿ ಇರಲಿ, ಅವ್ರ ಕಷ್ಟಗಳು ಮಾತ್ರ ಹೋಗಲ್ಲ. ಯಾಕೆ ಗೊತ್ತಾ? ಅವರು ದೀಕ್ಷಾಸ್ನಾನ ತಗೊಂಡು ಕಡಿದೆ. ದೇವ್ರ ಮಗಳು ಆಗಲು ಕಡಿದೆ. ಅವ್ರಿಗೆ ಶ್ರಮೆಗಳು, ಸಂಕಟಗಳು ಇರ್ತಾವ. ಅದನ್ನು ಸಂಪೂರ್ಣವಾದ ಬಿಡುಗಡೆ ಹೊಂದಬೇಕಾದ್ರೆ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತನ ಕೃಪೆಯ ಕೆಳಗೆ ಜೀವಿಸಿದ್ರೆ ಮಾತ್ರ ದೇವರು ಅದ್ಭುತವಾದ ಆಶೀರ್ವಾದಗಳ ಮೂಲಕವಾಗಿ ನಡೆಸ್ಕೊಡ್ತಾರೆ. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಿ. ಆಮೇಲೆ ಪ್ರಾರ್ಥನಾ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈಗ ಪ್ರಭಾ, ಈ ಮೊದಲನೇ ವಾರದಲ್ಲಿ ಸ್ವಾಮಿ ನಮ್ಮ ಮಧ್ಯದಾಗ ನೀವಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಎಷ್ಟು ಜನರಿಗೆ ಅರ್ಥ ಆಗೋದು ಗೊತ್ತಿಲ್ಲ ಪ್ರಭು. ಎಷ್ಟು ಜನರು ಇದಕ್ಕೆ ತಿಳಿದುಕೊಂಡರೂ ಗೊತ್ತಿಲ್ಲ ಪ್ರಭು. ಎಷ್ಟು ಜನರ ಯುಗ ಪ್ರಭಾ ಈ ವಾಕ್ಯದ ಪ್ರಕಾರವಾಗಿ ಸಿದ್ಧವಾಗಿದ್ದು ಯುಗ ಪ್ರಭಾ ದಾವೀದ ರಾಜನಪ್ಪಲೆ ಪ್ರಭಾ ನಿಮ್ಮನ್ನು ಕೊಂಡಾಡಲಿಕ್ಕೆ ಅಯ್ಯ ಆ ಭಾಗ್ಯತೆ ಹೊಂದಿಕೊಳ್ಳೋಕ್ಕೆ ಸಿದ್ಧವಾಗಿರೋ ಪ್ರಭಾ, ಅದು ನಿಮಗೆ ಮಾತ್ರ ಗೊತ್ತುಂಟು. ಕರ್ತನೆ, ಯಾರ್ಯಾರು ನಿಮ್ಮ ಪಕ್ಷದಲ್ಲಿ ನಿಮ್ಮ ಕೃಪೆಯ ಕೆಳಗೆ ಜೀವಿಸ್ಬೇಕಂತೇಳಿ ಇಷ್ಟಪಡ್ತಾರೋ ಅವರೆಲ್ಲರಿಗೂ ವಿಶೇಷಕರವಾದ ಸಹಾಯ ಮಾಡಿ. ಎಲ್ಲರೂ ನಿಮ್ಮ ಮಗಳು ಆಗಿ ಜೀವಿಸಲಿಕ್ಕೆ ಅವರವರ ಕುಟುಂಬಕ್ಕೆ ಬೇಕಾಗಿರುವ ಸಮಾಧಾನ, ಸಂತೋಷ ಉಂಟು ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.